ರಾಜ್ಯದಲ್ಲಿ ಕೈಕೊಟ್ಟಿದೆ ಮಳೆ. ರಾಯಚೂರಿನ ರೈತರು ಕಂಗಾಲಾಗಿದ್ದಾರೆ. ಮಹಾರಾಷ್ಟ್ರದ ಮಳೆ ನಂಬಿ ಬಿತ್ತನೆ ಮಾಡಿ ರೈತರು ಈಗ ಪರದಾಟ ಗೋಳಾಟವನ್ನ ನಡೆಸ್ತಾ ಇದ್ದಾರೆ. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಆಗಬೇಕು. ಕಾಲುವೆಗೆ ನೀರು ಬಿಡಲು ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಕಾಲುವೆ ನೀರು ನಂಬಿ ಕೃಷಿ ಮಾಡಿದ ರೈತರು ಈಗ ಪರದಾಟವನ್ನ ಪಡ್ತಾ ಇದ್ದಾರೆ. ಹತ್ತಿ, ಮೆಣಸಿನಕಾಯಿ ಬೀಜ ಹಾಕಿದ್ದ ರೈತರು ನೀರಿಲ್ಲದೆ ಹೈರಾಣಾಗಿದ್ದಾರೆ. ಒಂದ್ ಕಡೆ ಮಳೆ ನಂಬಿಕೊಂಡಿದ್ರು ರೈತರು, ಆದ್ರೆ ಮಳೆ ಕೈ ಕೊಟ್ಟಿದೆ. ಮಹಾರಾಷ್ಟ್ರದ ಮಳೆಯನ್ನ ನಂಬಿ ರೈತರು ಬಿತ್ತನೆ ಕಾರ್ಯವನ್ನ ಆರಂಭ ಮಾಡಿದ್ರು ರಾಯಚೂರಿನಲ್ಲಿ. ಈಗ ಅಲ್ಲಿಯೂ ಕೂಡ ಸಮಸ್ಯೆ ಆಗಿದೆ. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಆಗಿದೆ. ಆದ್ರೆ ಕಾಲುವೆಗೆ ನೀರು ಬಿಡೋಕೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಇದರಿಂದ ರೈತರು ಪರದಾಟವನ್ನ ಪಡ್ತಾ ಇದ್ದಾರೆ. ಕಾಲುವೆ ನೀರನ್ನ ನಂಬಿ ಕೃಷಿ ಮಾಡ್ತಾರೆ ರೈತರು. ಕಾಲುವೆಗೆ ನೀರು ಬಿಡದ ಪರಿಣಾಮ ಈಗ ರೈತರು ಹೈರಾಣಾಗಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ವಾಡಿಕೆಗಿಂತ ಮುಂಗಾರು ಮಳೆ ಕಡಿಮೆ ಆಗಿದ್ದರಿಂದ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ರಾಯಚೂರು ಜಿಲ್ಲೆಯನ್ನು ಸಂಪೂರ್ಣವಾಗಿ ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಅಂತ ರೈತರು ವಿವಿಧ ಕಡೆಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರಕ್ಕೂ ಕೂಡ ಆಗ್ರಹಿಸಿದ್ದಾರೆ. ಯಾಕೆಂದರೆ ರಾಯಚೂರು ಜಿಲ್ಲೆಯಲ್ಲಿ ಬಂದಂಥ ಮಳೆ ಅಲ್ಪ ಸ್ವಲ್ಪ ಬಂದಿದೆ. ಆ ಮಳೆಯನ್ನು ನಂಬಿ ಕೆಲ ರೈತರು ಹತ್ತಿ ಸೇರಿದಂತೆ ನಾನಾ ರೀತಿಯ ಬೆಳೆಯನ್ನು ಬಿತ್ತನೆ ಮಾಡಿದ್ದಾರೆ. ಆದರೆ ಬೆಳೆದಂಥ ಬೆಳೆ ಕೂಡ ಫಲ ನೀಡಲಿಕ್ಕೆ ಆಗ್ತಾ ಇಲ್ಲ. ಬೆಳೆ ಕೂಡ ಜಮೀನಲ್ಲಿ ಹಾಳಾಗಿ ಹೋಗ್ತಾ ಇರೋದ್ರಿಂದ ರೈತರು ಇವತ್ತು ಕಣ್ಣೀರು ಹಾಕುವಂಥ ಸ್ಥಿತಿ ನಿರ್ಮಾಣವಾಗಿದೆ. ನೀವು ಕೂಡ ನೋಡ್ತಾ ಇರ್ಬೋದು. ನಾನಿವತ್ತು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿದ್ದೇನೆ. ದೇವದುರ್ಗ ತಾಲೂಕದಲ್ಲೂ ರೈತರು ಕೂಡ 2-3 ಬಾರಿ ಹತ್ತಿಯನ್ನು ಜಮೀನಲ್ಲಿ ಇಟ್ಟಿದ್ದಾರೆ. ಇನ್ನೇನು ಮಳೆ ಬರುತ್ತೆ, ಮೊಳಕೆ ಹೊಡಿತೆ ಅಂದರೆ ಒಂದು ಹತ್ತಿ ಗಿಡ ಮೊಳಕೆ ಹೊಡೆದ್ರೆ ಇನ್ನೊಂದು 2 ಕಡೆಗಳಲ್ಲಿ ಹತ್ತಿ ಗಿಡಗಳು ಮೊಳಕೆ ಹೊಡಿಲಾರ್ದೇ ಚಿಕ್ಕ ಗಿಡಗಳಿರುವಂಥದ್ದು ಕೂಡ ತಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಮತ್ತು ಮಣ್ಣಿನಲ್ಲಿ ಈಗ ತೇವಾಂಶ ಕೂಡ ಕಡಿಮೆಯಾಗಿ ಬಿಸಿಲಿನ ತಾಪ ಹೆಚ್ಚಾಗಿದ್ದರಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಸರ್, ಈಗ ಮಳೆ ಇಲ್ಲದೆ ಏನು ಪರಿಸ್ಥಿತಿ ಇದೆ ಜಿಲ್ಲೆಯಲ್ಲಿ? ಮಳೆ ಇಲ್ಲದೆ ನೀವಂತರೂ ಕಣ್ಣಾರೆ ನೋಡ್ತಿದ್ರಿ. ಬೆಳೆ ಅಂತ ಇಲ್ಲ, ಕುಡಿಯೋಕೆ ದನ ಕರುಗಳಿಗೆ ನೀರು ಇಲ್ಲ. ಹಿಂಗಾದರೆ ಸಮಸ್ಯೆ. ರೈತರು ವಿಷ ಕುಡಿದು ಇಲ್ಲೇ ಸಾಯ್ಬೇಕಾಗ್ತದೆ. ಹೊಲ ಪರಿಸ್ಥಿತಿ ಹೊಲ್ದಾಗಿಡೋಂಥ ಮೂಮೆಂಟ್ ಆಗಿದೆ ಇದು. ಅದಕ್ಕೆ ಈಗ ಸರ್ಕಾರ ಏನೀಗ ಬಿಟ್ಟಾರಲ್ಲ ಕೃಷ್ಣ ಇದಕ್ಕೆ ಹೊಳೆಗೆ, ಆ ಒಳ್ಳೆ ನೀರಿಗೆ ಏನಾದರೂ ಈಗ ಈಗ ಬಿಟ್ಟರೆ 4-5 ದಿನ ಇದಕ್ಕೆ ಕಟ್ಟಿದರೆ ಅದಕ್ಕೆ ಜೀವಕಳೆ ಬರ್ತದೆ. ಈಗ ಬಿಡಲಿಲ್ಲ, ನೀನು 10 ದಿನ ಬಿಟ್ಟು ಬಿಡ್ತಂತಂದರೆ ಏನು ಲಾಭನೇ ಇಲ್ಲ. ತ್ರಾಸಾಗಿದೆ ರೈತರಿಗೆ. ಅಲ್ಲ, ಈಗ ಮಳೆ ಅಂತೂ ಇಲ್ಲ, ಕಾಲುವೆಗೆ ನೀರು ಬರ್ತಾ ಇಲ್ಲ. ಮುಂದೇನು ರೈತರ ಪರಿಸ್ಥಿತಿ? ರೈತರ ಪರಿಸ್ಥಿತಿ ಏನಂತಂದರೆ ಸೀದಾ ಗೂಳೆ ಕಟ್ಕೊಂಡು ಬೆಂಗಳೂರಿಗೆ ದುಡಿಯೋಕೆ ಹೋಗ್ಬೇಕು. ಸಾಲ ಸೂಲ ಮಾಡಿರ್ತವೆ. ಒಬ್ಬೊಬ್ರು ಕುಡಿದು ಸಾಯ್ಬೇಕು. ಏನು ಮಾಡೋಕ್ಕಾಗೋದಿಲ್ಲ. ಎಣ್ಣೆ ಕುಡ್ದಾನ ಸಾಯ್ಬೇಕು. ಇಲ್ಲ ಆ ಸಾಲನ ಕಟ್ಟಕ್ಕೆ ಬೆಂಗಳೂರು, ದುಬೈಗೆ, ಹೈದರಾಬಾದ್ಗೆ ದುಡಿಯೋಕೆ ಹೋಗೋಂಥ ಪರಿಸ್ಥಿತಿ ಈ ನಮ್ಮ ಭಾಗದ ರೈತರಿಗೆ ಆಗಿದೆ. ಏನ್ರಿ, ನಾವು ಈಗ ಕನಿಷ್ಠ ಅಂದ್ರೆ ನೀರಾವರಿ ಬಂದು 20 ವರ್ಷ ಆಯಿತು. ಇದರಂತ ನಾವು ನೋಡಿಲ್ಲ. ಈ ಕಾಲದ ಅಂತ ಕುಡಿಯೋಕೆ ನೀರಿಲ್ಲ. ಏನು ಜನಕ್ಕೆ ನಾನು 4 ಎಕರೆ 5 ಎಕರೆ ಹೊಲ ಮಾಡೀನಿ. 3 ಸರ್ತಿ ಇಟ್ಟಿನಿಗ ಒಂದು 4 ಎಲ್ಲಿ ಅದು 3 ಸರ್ತಿ ಇಟ್ಟರೆ 4 ಎಲ್ಲಿ. ಆ ಗೊಬ್ಬರ ತಂದು ಇಟ್ಕೊಂಡ್ವಿ, ಬೆಳಿತೇವೆ ಮುಂದೆ ಅಂದ್ಗೇಸಿ. ಈಗ ನೀರು ನಮ್ಗೆ ಗೊಬ್ಬರ ಸಿಗೋದಿಲ್ಲ ಅಂತಂದು ಇದ್ರ ಕಲ್ಲ ಹಾಕಿವಿ. ಈಗ ನಾವು ಏನು ಮಾಡ್ಬೇಕ್ರಿ ನಾವು ರೈತರು? ಅದಕ್ಕಾಗಿ ಕಷ್ಟ ಬಂದದ. ಮತ್ತು ಈಗ ನಾವು ಇದು ಮಾಡ್ಕೊಂಡು ಸಾಲ ಕಾವಲಿಕ್ಕೆ ನೀರು ಕೊಡಂತಂದು ಕುಡಿಯೋರಿಗೆ ದನ ಕರ್ಕೆಲ್ಲ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ತಾತ? ಈಗ ನೀರಿಲ್ಲ, ದನ ಕರುಗಳಿಗೆ ನೀರಿಲ್ಲ, ಮೇವಿಲ್ಲ, ಪರಿಸ್ಥಿತಿ ಏನಿದೆ? ಕತ್ತೀವಿ, ನೀರಿಲ್ದ. ನಮ್ಗೆ ನೀರು ಬೇಕು. ಸರ್ಕಾರ ನೀರು ಕೊಡಬಾರ್ದು. ದನ ಕರುಗಳಿಗೆ ಮೇವಿಲ್ಲ. ಬದುಕಬೇಕಾದ್ರೆ ಹೆಂಗಾರಿ ನಾವು? ಬದುಕಾಗಿ ಏನು ಆದೇಶ ಕೊಡ್ಬೇಕು ಸರ್ಕಾರ. ಡ್ಯಾಮ್ಗಳು ತುಂಬ ನೀರು ಕೊಡಬಾರ್ದು ನಮಗೆ. ಬೀಜ ತಂದಿಟ್ಟಿವಿ, ಗೊಬ್ಬರ ತಂದಿಟ್ಟಿವಿ, ನಾವು ನಾಟಬೋದು. ಹೊಲ್ದಾಗ ನೀರಿಲ್ಲ. ಏನು ಆತವ್ರು ಏನು ತಿನ್ಬೇಕ್ರಿ ನಾವು? ಎಲ್ಲೋ ಬದುಕ್ಬೇಕ್ರಿ? ಅದೇ ಕೇಳಕತ್ತೀವಿ ನಾವೆಲ್ಲ ರೈತರು. ಸೊ ಇದು ಇಲ್ಲಿರ್ತಕ್ಕಂಥ ರೈತರ ಮಾತಾಗಿದೆ ಅಂತ ಹೇಳ್ಬೋದು. ಒಟ್ಟಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮಳೆ ಬರ್ತಾ ಇಲ್ಲ ಮತ್ತು ಬೆಳೆ ಕೂಡ ಇಲ್ಲ. ಇದ್ದಂಥ ಬೆಳೆ ಕೂಡ ಹಾಳಾಗಿ ಹೋಗ್ತಾ ಇದೆ. ಕಾಲುವೆಗೆ ನೀರು ಬಿಟ್ಟರೆ ಇದ್ದ ಬೆಳೆ ಆದರೂ ಉಳಿಸ್ಕೊಳ್ಬೋದು. ಹಾಗಾಗಿ ಕಾಲುವೆಗೆ ನೀರು ಬಿಟ್ಟರೆ ಅನುಕೂಲ ಆಗ್ತಾ ಇದೆ. ಇಲ್ಲಾದರೆ ರೈತರು ಊರು ಬಿಟ್ಟು ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥ ಮಾತುಗಳು ಇಲ್ಲಿರ್ತಕ್ಕಂಥ ರೈತರಿಂದ ಕೇಳಿ ಬರ್ತಾ ಇದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.